ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಹಲಸಿನ ಹಣ್ಣಿನಿಂದ ಪಡ್ಡು ಮತ್ತು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವೀಟಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು 10 ಹಲಸಿನ ಹಣ್ಣಿನ ತೊಳೆನ ತಗೊಂಡಿದ್ದೀನಿ. ಇವಾಗ ನಾನು ಇದರ ಬೀಜಗಳನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ. ಹೀಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಎಲ್ಲ ತೊಳೆನೂ. ಫ್ರೆಂಡ್ಸ್, ಈ ರೆಸಿಪಿ ಮಾಡಲಿಕ್ಕೆ ಹಲಸಿನ ಹಣ್ಣು ಮತ್ತು ಗೋಧಿ ಹಿಟ್ಟು ಇದ್ದರೆ ಸಾಕು. ರುಚಿಕರವಾಗಿ ಸ್ವೀಟಾಗಿ ನಾವು ಪಡ್ಡು ಮತ್ತು ದೋಸೆನ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ವೆರೈಟಿಯಾಗಿ ತಿಂಡಿಗಳನ್ನ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿ, ಕಟ್ ಮಾಡಿದ್ದಂತಹ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನಾನು ನೀರು ಹಾಕ್ತಾ ಇಲ್ಲ, ನೀವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಗ್ರೈಂಡ್ ಆಗಿದೆ. ಫ್ರೆಂಡ್ಸ್, ಈ ಹಲಸಿನ ಹಣ್ಣಿಂದ ದೋಸೆ ಮತ್ತು ಪಡ್ಡಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಹಾಗೆ ನಾನು ಬೆಲ್ಲ ಕರಗಿಸ್ಕೊಳ್ಳಿಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತೀನಿ. ನನಗೆ ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ನೀರು ಬೇಕು ನೋಡು, ಅಷ್ಟು ನೀರು ಹಾಕ್ಕೊಳ್ತೀನಿ. ಇವಾಗ ಬೆಲ್ಲ ಕರಗಿದ ಮೇಲೆ ಸೋದಿಸ್ಕೊಳ್ತೀನಿ, ಅಂದರೆ ಕಸ ಕಡ್ಡಿ ಎಲ್ಲ ಇದ್ದದ್ದು ಹೋಗುತ್ತೆ ಅಂತ ಹೇಳಿ. ಸ್ವಲ್ಪ ಕುದಿ ಬಂದು ಬೆಲ್ಲ ಕರಗಿದ ತಕ್ಷಣ ನಾವು ನೀರನ್ನು ಸೋದಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಕರಗಿದೆ. ಇವಾಗ ಸೋದಿಸ್ಕೊಳ್ತೀನಿ. ಇವಾಗ ಆಯಿತು. ಇವಾಗ ನಾನು 1.5 ಕಪ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಗ್ರೈಂಡ್ ಮಾಡಿ ಇಟ್ಟಿದ್ದೀನಲ್ಲ, ಆ ಹಲಸಿನ ಹಣ್ಣನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹದ ಹೇಗೆ ಬರಬೇಕಂದ್ರೆ, ನಾವು ದೋಸೆ ಹಿಟ್ಟು ಹಾಕ್ತೀವಲ್ಲ, ಅದೇ ಹದಕ್ಕೆ ಬರಬೇಕು. ನಾನಿಲ್ಲಿ ದೋಸೆ ಮತ್ತು ಪಡ್ಡು ಎರಡೂ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಹಾಗೆ ಚೆನ್ನಾಗಿ ಗಂಟಿಲ್ದಂಗೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಆದರೆ ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ತಿಂಡಿ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಅಂದರೆ ಯಾವಾಗಲೂ ಒಂದೇ ಥರದ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕಲಸಿದ್ದು ಆಗಿದೆ. ಇದನ್ನು 10 ನಿಮಿಷ 20 ನಿಮಿಷ ಇಡಬೇಕಂತ ಏನಿಲ್ಲ, ಆವಾಗಿಂದ ಅವಾಗೆ ಮಾಡಿಕೊಳ್ಬೋದು. ನೋಡಿ, ಇವಾಗ ನಾನು ಪಡ್ಡಿನ ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತೀನಿ. ಪಡ್ಡು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಹಾಕಿದ್ದಾದ್ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಪಡ್ಡನ್ನು ಹಾಕ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೀನಿ. ಇವಾಗ 2 ನಿಮಿಷ ಆಗಿದೆ. ಇವಾಗ ತಿರುಗಿ ಹಾಕ್ಕೊಳ್ತೀನಿ. ಈ ರೀತಿ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಬೇಕು. ತಿರುಗಿಸಿ ಹಾಕ್ಕೊಂಡು ಇನ್ನು 1 ನಿಮಿಷ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್. ಇವಾಗ ಮುಚ್ಚಿ 1 ನಿಮಿಷ ಬೇಯಿಸ್ಕೊಳ್ತೀನಿ. ಇವಾಗ ಆಗಿದೆ. ಎಲ್ಲ ಪಡ್ಡುಗಳನ್ನ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಪಡ್ಡು ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಇವಾಗ ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಮೇಲೆ ಆಯಿಲನ್ನು ಹಾಕ್ಕೊಳ್ತೀನಿ. ನೀವು ಆಯಿಲ್ ಹಾಕೋ ಬದಲು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ತಿರುಗಿಸಿ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೆಂಪಾಗಿದೆ ಅಂತ ಹೇಳಿ. ಹಾಗೆ ಒಂದೇ ಟೈಮಲ್ಲಿ 2 ರೀತಿಯ ತಿಂಡಿಗಳನ್ನ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ. ತುಂಬ ಮೆತ್ತಗೆ ಆಗಿದೆ. ಇದರ ಜೊತೆಗೆ ನಾವು ಕಾಯಿ ಚಟ್ನಿ ಮಾಡಿಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗ್ತೀನಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ.